ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಹರಿಯಾಣ ಜಿಲೇಬಿಯ ಶೇಠ್ಜಿ ಅವ್ರು ಸಿಕ್ಕ್ಯಾರೆ. ಏನು ಹೇಳ್ತಾರೆ ಕೇಳೋಣಂತೆ ಬನ್ನಿ. ನೋಡಿ, ಸ್ವೀಟ್ ತಿನ್ನೋಕ್ಕೆ ಅದೃಷ್ಟ ಬೇಕು. ನನ್ನನ್ನು ಹುಡ್ಕೊಂಬಂದು ಗಾಡೀಲಿ ಫಾಲೋ ಮಾಡ್ಕೊಂಡು ಹರಿಯಾಣ ಜಿಲೇಬಿ ಸೆಂಟ್ರು ಗೋಪಾಳ ಇತ್ತಲ್ಲ, ಅವರಿಗೆ ಕಲರ್ ಹಾಕ್ಬೇಡಿ, ಬಿಳಿ ಜಿಲೇಬಿ ಮಾಡಿ ಅಂತ ಹೇಳಿದ್ದೆ. ನೋಡಿ, ಇವಾಗ ಸಿಕ್ಕ್ಯಾರೆ. ಮಾತಾಡ್ಸೋಣ ಬನ್ನಿ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಹರಿಯಾಣ ಜಿಲೇಬಿ ಸ್ಟಾಲ್ ಗೋಪಾಳ ಮತ್ತು ದುರ್ಗಿಗುಡಿ ಹರಿಯಾಣ ಜಿಲೇಬಿ ಸ್ಟಾಲು. ನಮ್ಮ ಸರ್ ಬಂದು ನಮಗೆ ಒಂದ್ಸತಿ ನಮ್ಮ ಅಂಗಡಿಗೆ ಬಂದು ಗೋಪಾಳ ಬಂದು ನೀವು ಕಲರ್ ಹಾಕ್ಬೇಡಿ ಶೇಡ್ಜಿ ಅಂತ ಹೇಳಿದರು. ಅವತ್ತು ನಾವು ಕಲರ್ ಹಾಕಿದೆ, ಸುಳ್ಳು ಹೇಳೋಲ್ಲ ಸರ್, ಕಲರ್ ಹಾಕಿದೆ. ಬಟ್ ಸರ್ ಬಂದು ನಮಗೆ ಒಂದು ಸ್ವಲ್ಪ ಹೆದರಿಕೆ ಆಗಿಬಿಟ್ಟಿದೆ. ಯಾಕೆ ಮುನ್ಸಿಪಾಲಿಟಿಯವ್ರು ಬಂದು ಫುಡ್ ಇನ್ಸ್ಪೆಕ್ಟರ್ ಬಂದಕ್ಕೆ ನಾವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಮಾತಿಗೆ. ನಾಳೆ ಬರ್ತೀನಿ, ಶನಿವಾರ ಬಂದಿದ್ದು ನಮ್ಗೆ ಗಿರಾಕಿ ಬಂದಿತ್ತು ಅವತ್ತು. ನಾನು ಫುಡ್ ಇನ್ಸ್ಪೆಕ್ಟರ್ ಅಲ್ಲ, ಆದರೂ ನಮಗೆ ಒಂಥರ ಹಂಗೆ ಅನಿಸಿದೆ. ಯಾಕೆಂದರೆ ಕಲರ್ ಹಾಕಬಾರ್ದು ಅಂತ, ಯಾಕೆ ಎಲ್ಲ ಕಡೆ ಕಲರ್ ಬಂದ್ ಮಾಡಿದ್ದಾರೆ ಅಂತ, ನಾವು ಯಾಕೆ ಹಾಕ್ಬೇಕಂತ. ಶನಿವಾರ ಬಂದಿದ್ರು ಸರ್, ಮತ್ತು ನಾನು ಭಾನುವಾರ ಮತ್ತೆ ಸರ್ ಬಂದು ನಾನು ಭಾನುವಾರ ಬರ್ತೀನಿ ಕಲರ್ ಹಾಕಬಾರ್ದು ಶೇಡ್ಜಿ ಅಂತ. ಭಾನುವಾರ ಬಂದಿದ್ದು ನಮ್ಮ ಅಂಗಡಿಗೆ ಎಲ್ಲ ಐಟಮ್ ಬೈಟು, ಲಾಡು, ಬಾದುಷಾ, ಜಲೇಬಿ, ಯಾವ ಐಟಮ್ಗೆ ನೋಡಿ ಕಲರ್ ಹಾಕಲ್ಲ. ಮತ್ತು ಶಿವಮೊಗ್ಗದಲ್ಲಿ ನಾನು ಕಲರ್ ಹಾಕೋದು ಬಿಟ್ಟ ಮೇಲೆ ನಮ್ಮ ಎಲ್ಲ ಜಲೇಬಿ ಅಂಗಡಿ ಇದ್ದಾವೆ, ಸುತ್ತಮುತ್ತ 10 ಅಂಗಡಿ ಇದ್ದಾವೆ, ಯಾರು ಕಲರ್ ಹಾಕಲ್ಲ. ಈಗ ನಮಗೆ ನೋಡಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೇದು. ಬೇಕ್ರಿಲಿ ಭಾಳ ಜನ ಸ್ವೀಟಿಗೆ ಕಲರ್ ಹಾಕ್ತಾ ಇದ್ದಾರೆ, ಹಾಕ್ಬಿಡಿ ಅಂತ ನೆನ್ನೆ ವಿಡಿಯೋ ಮಾಡಿ ಹೇಳಿದ್ದೀನಿ. ಬೇಕ್ರಿಲಿ ಅಷ್ಟೇ ಸರ್, ಎಲ್ಲರೂ ನೀವು ಸ್ವೀಟ್ ಮಾಡೋರಿಗೆ ಕಲರ್ ಹಾಕ್ಬಿಡಿ ದಯವಿಟ್ಟು ಸರ್, ಯಾಕೆಂದ್ರೆ ಅದು ಆರೋಗ್ಯಕ್ಕೆ ಸರಿ ಇಲ್ಲ. ಆ್ಯಕ್ಚುಲಿ ಬೇಡ, ಕಲರ್ ಹಾಕೋದು ಬೇಡ ಸರ್. ಓಕೆ, ವೈಟ್ ಹಾಕಿ ಸರ್, ಈ ಥರ ವೈಟ್ ಜಲೇಬಿ. ಥ್ಯಾಂಕ್ ಯು.